ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾರ್ಟ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ಪನ್ನೀರ್ ಪುಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ತುಂಬ ಸುಲಭ. ಇದನ್ನು ನೀವು ಟಿಫಿನ್ ಬಾಕ್ಸ್ಗೆಲ್ಲ ಮಾಡ್ಕೋಬಹುದು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಪನ್ನೀರನ್ನ ಯಾರು ಇಷ್ಟಪಡ್ತಾರೆ ನೋಡಿ, ಅವರಿಗೆ ಇಷ್ಟವಾದಂತಹ ರೆಸಿಪಿ ಇದು ಪನ್ನೀರ್ ಪುಲಾವ್. ಇದನ್ನು ನೀವು ಟಿಫಿನ್ ಬಾಕ್ಸಿಗೂ ಮಾಡ್ಕೋಬಹುದು. ಶಾಲೆ ಹೇಗೂ ಶುರುವಾಗಿದೆ ಮಕ್ಕಳಿಗೆ, ದಿಢೀರಂತ ಬೇಗ ರೆಡಿ ಆಗ್ತದೆ. ಹಾಗೆ ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನ ಮಾಡ್ಕೋಬಹುದು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು 1 ಕಪ್‌ನಷ್ಟು ಬಾಸುಮತಿ ರೈಸನ್ನ ತಗೊಂಡಿದ್ದೇನೆ. ಬಾಸ್ಮತಿ ರೈಸ್ ತಗೊಳ್ಳಿ, ಒಳ್ಳೆದಾಗ್ತದೆ. ಅದನ್ನು ಒಂದು 10 ನಿಮಿಷ ನೀವು ನೀರಲ್ಲಿ ನೆನೆ ಹಾಕಬೇಕು. ಆಗ ಸ್ವಲ್ಪ ಉದ್ದುದ್ದಕ್ಕಾಗಿ ಒಳ್ಳೆದಾಗ್ತದೆ ಅನ್ನ ಕೂಡ. ಇದನ್ನ ನೆನೆಲಿಕ್ಕೆ ಬಿಡಿ. ಹಾಗೆ ನೋಡಿ, ಇಲ್ಲಿ ಪನ್ನೀರನ್ನ ನಾನು ತಗೊಂಡಿದ್ದೇನೆ. ಅದನ್ನ ಈ ತರ ಕಟ್ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಯಾವ ತರ ಬೇಕೋ ಆ ತರ ಕಟ್ ಮಾಡ್ಕೊಳ್ಳಿ. ನಂತರ ಅದರಲ್ಲಿ ನೀರಿನ ಪಸೆ ಇರ್ತದೆ. ಅದಕ್ಕೆ ಒಂದು ಟಿಶ್ಯೂ ಪೇಪರ್ ತಗೊಳ್ಳಿ. ಆ ನಂತರ ಈ ತರ ಉಜ್ಕೊಳ್ಳಿ. ನೀರನ್ನೆಲ್ಲ ಹೀರ್ಕೊಳ್ತದೆ ಟಿಶ್ಯೂ ಪೇಪರ್. ಎಲ್ಲ ಪನ್ನೀರ್ ಪೀಸಸ್ ಅನ್ನು ಕೂಡ ನೀವು ಈ ತರ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಫ್ರೈ ಮಾಡುವಾಗ ಅದು ರಟ್ತದೆ. ಇಲ್ಲದ್ರೆ ಈ ತರ ಮಾಡಿದ್ರೆ ಏನಾಗುದಿಲ್ಲ. ನೋಡಿ, ನಾನು ಎಲ್ಲವನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಒಂದು ಅಗಲವಾದ ಬಾಣಲೆ ತಕೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪವನ್ನೇ ಹಾಕೊಳ್ಳಿ. ಯಾಕಂದ್ರೆ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಒಳ್ಳೇದಿರ್ತದೆ, ಒಳ್ಳೇದಾಗ್ತದೆ. ಈಗ ನಾನು 1 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ. ನಂತರ ಇಲ್ಲಿ ಪನ್ನೀರ್ ಪೀಸಸ್ ಎಲ್ಲ ಇಡ್ತಾ ಇರ್ತೇನೆ. ನೋಡಿ, ಎಲ್ಲ ಪೀಸಸ್ ಅನ್ನು ಇಡ್ತೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ನಿಮ್ಮ ಪುಲಾವಿಗೆ ಎಷ್ಟು ಬೇಕೋ ಅಷ್ಟು ಪನ್ನೀರ್ ಪೀಸಸ್ ಅನ್ನ ಫ್ರೈ ಮಾಡ್ಕೊಳ್ಬೇಕು. ಏನು ಹಾಕ್ಬೇಕಂತಿಲ್ಲ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ತುಂಬಾ ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೈ ಫ್ಲೇಮ್ ಅಲ್ಲೆಲ್ಲ ಇಟ್ಟು ಫ್ರೈ ಮಾಡಬೇಡಿ. ಗಟ್ಟಿ ಆಗ್ತದೆ ಪನ್ನೀರ್. ಲೋ ಫ್ಲೇಮ್ ಅಲ್ಲೇ ಇದನ್ನ ಸ್ವಲ್ಪ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಏನು ಹುಡಿ ಆಗುದಿಲ್ಲ. ಮೆಲ್ಲ ತೆಗೆದು ಅದನ್ನ 4 ಸೈಡ್ ಕೂಡ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಎಲ್ಲವನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನ ತೆಗೆದು ಬದಿಗಿಡುವ. ಬೇಕಾದ್ರೆ ನೀವು ಪ್ಯಾನ್ ಅನ್ನ ಅಲ್ಲಾಡಿಸಿದ್ರು ಕೂಡ ಸಾಕಾಗ್ತದೆ. ಅಕ್ಕಿಯನ್ನು ನೀರಲ್ಲಿ ಹಾಕಿ 10 ನಿಮಿಷ ಆಗಿದೆ ನೋಡಿ. ನೀರೆಲ್ಲ ಬಸ್ದಿಟ್ಕೊಂಡಿದ್ದೇನೆ. ಹಾಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಒಂದು 2 ಹಸಿಮೆಣಸು, 1 ಟೊಮೆಟೊ ಹಾಕಿ ರುಬ್ಕೊಳ್ತೇನೆ. ಬೇಕಾದ್ರೆ ನೀವಿದಕ್ಕೆ ಬೆಳ್ಳುಳ್ಳಿ, ಶುಂಠಿಯನ್ನು ಕೂಡ ಹಾಕೋಬಹುದು. ಹಾಗೆ ಕೊತ್ತಂಬರಿ ಸೊಪ್ಪಿನ ದಂಟನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ನಾನಿಲ್ಲಿ ಪೇಸ್ಟ್ ಹಾಕ್ತೇನೆ, ಬೆಳ್ಳುಳ್ಳಿ ಮತ್ತು ಶುಂಠಿ. ಹಾಗೆ ಒಂದು ಕುಕ್ಕರ್ ಅನ್ನ ಇಟ್ಕೊಂಡಿದ್ದೇನೆ ನೋಡಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ, ಸ್ವಲ್ಪ ಎಣ್ಣೆ, ಎರಡನ್ನು ಮಿಕ್ಸ್ ಮಾಡಿ ಹಾಕಿ ಒಳ್ಳೆ ಟೇಸ್ಟ್ ಆಗ್ತದೆ. ಎಣ್ಣೆ ಬಿಸಿ ಆದ ಕೂಡಲೇ ಅದಕ್ಕೆ ಒಂದು ಪಲಾವ್ ಎಲೆ, ಹಾಗೆ ಎಲ್ಲ ಗರಂ ಮಸಾಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲವನ್ನ ಹಾಕಿ, ನಂತರ ಒಂದು ಚಿಕ್ಕ ಈರುಳ್ಳಿಯನ್ನ ನಾನಿಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಕಂದು ಬಣ್ಣ ಬರುವವರೆಗೆ, ಅಂದ್ರೆ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು. ತುಂಬಾ ಬ್ರೌನ್ ಆಗ್ಬೇಕಂತಿಲ್ಲ. ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು. ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಬಟಾಣಿಯನ್ನ ಹಾಕೊಂಡಿದ್ದೇನೆ. ನಾನು ಬಟಾಣಿಯ ಸೀಸನ್ ಕಾಲದಲ್ಲಿ ಇದನ್ನ ತೆಗೆದು ಫ್ರೀಜರ್ ಅಲ್ಲಿ ಇಟ್ಟಿರ್ತೇನೆ. ಬೇಕಾದಾಗ ಯೂಸ್ ಮಾಡ್ತೇನೆ. ಹಾಗೆ ಒಂದು ಚಿಕ್ಕ ಕ್ಯಾರೆಟ್ ಅನ್ನು ಕೂಡ ಕಟ್ ಮಾಡಿ ಹಾಕೊಂಡಿದ್ದೇನೆ. ನಿಮ್ಮಲ್ಲಿ ಯಾವ ತರಕಾರಿ ಇದೆ ನೋಡಿ, ಅದನ್ನೆಲ್ಲ ಬೇಕಾದ್ರೆ ಕಟ್ ಮಾಡಿ ಹಾಕಿ. ಇಲ್ವಾ, ತೊಂದ್ರೆನೇ ಇಲ್ಲ. ಇಲ್ಲಿ ಕಾರ್ನ್ ಕೂಡ ಹಾಕಿದ್ದೇನೆ. ಯಾಕಂದ್ರೆ ನಾನಿಲ್ಲಿ ಯಾಕೆ ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪನ್ನೀರ್ ಸ್ವಲ್ಪ ಸಪ್ಪೆ, ಅದಕ್ಕಾಗಿ ಸ್ವಲ್ಪ ತರಕಾರಿ ಇದ್ರೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅಂತ. ಹಾಗೆ 2 ಹಸಿಮೆಣಸನ್ನು ಕೂಡ ಉದ್ದಕ್ಕೆ ಹೆಚ್ಚಾಕೊಂಡಿದ್ದೇನೆ. ಎಲ್ಲವನ್ನ ಫ್ರೈ ಮಾಡ್ಕೊಂಡು, ನಂತರ ಇದಕ್ಕೆ ರುಬ್ಬಿಟ್ಕೊಂಡ ಮಸಾಲೆ ಇದೆಯಲ್ಲ, ಟೊಮೆಟೊ ಮತ್ತು ಹಸಿಮೆಣಸು, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಕಿ ಎಲ್ಲವನ್ನ ಒಂದು ಫ್ರೈ ಮಾಡ್ಕೊಳ್ಳಿ. ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಈಗ ಹಾಕ್ತೇನೆ. ನೀವು ಈರುಳ್ಳಿ ಫ್ರೈ ಮಾಡುವಾಗ ಹಾಕಿದ್ರೆ ಒಳ್ಳೇದು. ನನ್ಗೆ ಮರ್ತು ಹೋಗಿತ್ತು. ನಾನು ರುಬ್ಬುವಾಗ ಹಾಕಿದ್ದೆ ಅಂತ ಎನ್ಸ್ಕೊಂಡಿದ್ದೆ. ನಂತರ ಹಾಕೊಂಡಿದ್ದೆ ನೋಡಿ. ಅದು ಕೂಡ ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಳಿ. ಬೇಗ ಆಗ್ತದೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕಿ. ನಂತರ ಇದಕ್ಕೆ ನೀವು ಸಾಂಬಾರ್ ಹುಡಿ ಇದ್ರೆ ಅದನ್ನು ಹಾಕ್ಬೋದು. ಇಲ್ಲಿ ನಾನು ಕೊತ್ತಂಬರಿ ಪೌಡರ್ 1 ಸ್ಪೂನು, 1 ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, ಹಾಗೆ ಅರಶಿನದ ಪುಡಿ 1 ಸ್ಪೂನು ಹಾಕ್ತಾ ಇದ್ದೇನೆ. ಹಾಕಿ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೂಡ ಮಸಾಲೆಯೊಂದಿಗೆ ಬೆರೆತ್ಕೊಳ್ಳಿ. ಈಗ ಎಲ್ಲ ಫ್ರೈ ಆಗಿದೆ ನೋಡಿ. ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡ ಪನ್ನೀರ್ ಇದೆಯಲ್ಲ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಏನು ಕರಗುದಿಲ್ಲ. ಈಗ ನೀವು ಹಾಕೋಬಹುದು. ಸೌಟ್ ಹಾಕುವಾಗ ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಆಯ್ತು. ಅಲ್ಲಿಗೆ ಕಟ್ ಮಾಡ್ಕೊಳ್ಬೇಡಿ. ಎಲ್ಲವನ್ನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ. ಅಂದ್ರೆ ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕು ನೋಡಿ. ಹಾಗೆ ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಈಗ ನಾನು ಅಕ್ಕಿಯನ್ನ ಹಾಕ್ತಾ ಇದ್ದೇನೆ. ನಾವು ನೀರು ಬಸಿದಿಟ್ಕೊಂಡ ಬಾಸುಮತಿ ರೈಸ್ ಇದೆಯಲ್ಲ, ಅದನ್ನ ಹಾಕೊಳ್ತಾ ಇದ್ದೇನೆ. ನೀವು ಇದನ್ನ ದಿಢೀರ್ ಅಂತ ಬೆಳಿಗ್ಗೆ ಮಕ್ಕಳಿಗೆ ಮಾಡ್ಕೊಡ್ಬೋದು. ಒಂದು 10 ನಿಮಿಷದಲ್ಲಿ ರೆಡಿ ಆಗ್ತದೆ. ನೋಡಿ, ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನೀರು
ಹಾಕಬೇಕು. ಇಲ್ಲಿ 1 ಕಪ್‌ನಷ್ಟು ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೆ ನಾನು 1 ಕಪ್‌ನಷ್ಟು ನೀರು ಹಾಕ್ತೇನೆ. ಅಂದ್ರೆ 2 ಕಪ್ ಹಾಕುದಿಲ್ಲ. ಯಾಕಂದ್ರೆ ಕುಕ್ಕರಲ್ಲಿ ಆಗಿರುದು ನೋಡಿ. ಅದಕ್ಕೆ ಬೇಕಾಗಿರುವುದಿಲ್ಲ. 1 ಕಪ್‌ನಷ್ಟು ನೀರು ಹಾಕೊಂಡಿದ್ದೇನೆ. ಮೇಲ್ಗಡೆ ಪುದೀನ ಎಲೆಗಳಿದ್ರೆ ಅದನ್ನು ಉದುರಿಸಿ, ಹಾಗೆ ಇಲ್ಲಿ ಲಿಂಬೆ ಹುಳಿ ಹಾಕ್ಲಿಕ್ಕೆ ಮರಿಬೇಡಿ. ಅಂದ್ರೆ ಅರ್ಧ ಲಿಂಬೆ ಹಣ್ಣನ್ನ ಹಿಂಡ್ಕೊಳ್ಳಿ. ಅಕ್ಕಿ ಉದುರು ಉದುರಾಗಿ ಬರ್ತದೆ. ಅದೇ ರೀತಿ ನಾನಿಲ್ಲಿ ಕ್ಯಾಶ್ಯೂ ಅನ್ನು ಕೂಡ ಮೇಲೆ ಹಾಕೊಂಡಿದ್ದೇನೆ. ಟೇಸ್ಟ್ ಚೆನ್ನಾಗಿರ್ತದೆ ಅಂತ. ಎಲ್ಲ ಆಪ್ಷನಲ್, ಬೇಕಾದ್ರೆ ನೀವು ಅದನ್ನ ಹಾಕೋಬಹುದು, ಇಲ್ಲದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ 1 ವಿಸಿಲ್ ಬರುವವರೆಗೆ ಕೂಗಿಸ್ಕೊಳ್ಳಿ. ಈಗ ನಂದು ಕುಕ್ಕರಲ್ಲಿ 1 ವಿಸಿಲ್ ಆಗಿದೆ ನೋಡಿ. ಮುಚ್ಚಳವನ್ನ ತೆಗೆದಿದ್ದೇನೆ ನೋಡಿ. ಅನ್ನ ಉದುರಾಗಿ ಉದ್ದುದ್ದಕ್ಕೆ ಆಗಿದೆ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನ ಉದುರಿಸಿ 1 ಸ್ಪೂನಷ್ಟು ತುಪ್ಪ ಹಾಕೋಬೇಕು ನೀವು. ಪಲಾವ್ ಆದ ನಂತರ ನೀವು ಮುಚ್ಚಳ ತೆಗೆದ ನಂತರ 1 ರಿಂದ 2 ಸ್ಪೂನ್‌ವರೆಗೆ ತುಪ್ಪ ಹಾಕಿ, ನಂತರ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರ್ ಆಗಿರ್ತದೆ. ನೀವು ಹೀಗೆ ಒಮ್ಮೆ ಮಾಡಿ ನೋಡಿ, ನಂತರ ನನಗೆ ಕಮೆಂಟ್ ಹಾಕಿ ಹೌದಾ ಅಲ್ವಾ ಅಂತ. ನೋಡಿ ನಾನೀಗ ತುಪ್ಪ ಕೂಡ ಮೇಲ್ಗಡೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ತಣ್ದ ನಂತರ ನೀವು ಫೋರ್ಕಿಂದ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ಏನಾಗುದಿಲ್ಲ. ಪನ್ನೀರ್ ಹುಳಿ ಆಗುದಿಲ್ಲ, ಅನ್ನ ಕೂಡ ಹುಳಿ ಆಗುದಿಲ್ಲ. ಈ ರೀತಿ ಒಮ್ಮೆ ನೀವು ಪುಲಾವ್ ಮಾಡಿ ನೋಡಿ, ನಿಮ್ಗೆ ತುಂಬಾ ಖುಷಿ ಆಗ್ತದೆ. ನಾನಂತೂ ಈಗ ತಣ್ಣದ ನಂತರ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತೇನೆ. ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ. ಹಾಗಾದ್ರೆ ಇನ್ಯಾಕ್ ತಡ? ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆ ಟಿಫಿನ್ ಬಾಕ್ಸಿಗೆ ಅಥವಾ ನಿಮ್ಗೆ ಆಫೀಸ್‌ಗೆ ಹೋಗುವಾಗ ಈ ತರ ಒಮ್ಮೆ ಮಾಡಿ ನೋಡಿ. ತುಂಬಾ ಖುಷಿ ಆಗ್ತದೆ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ? ಲೈಕ್ ಕೊಡಿ, ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್‌ಗೂ, ರಿಲೇಟಿವ್ಸ್‌ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.